ಏನಾಗಿದೆ ಅಂದರೆ 2024ರ ಅಧಿವೇಶನದಲ್ಲಿ ಈ ಅಧಿವೇಶನಕ್ಕಾಗಿ ಒಟ್ಟಾರೆಯಾಗಿ 27,78,56,669 ರೂಪಾಯಿ ವೆಚ್ಚವಾಗಿರೋ ಅಂಶವು ಮಾಹಿತಿ ಹಕ್ಕಿನಿಂದ ಬೆಳಕಿಗೆ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಈ ಗಣ್ಯಮಾನ್ಯರ ವಸತಿ ವೆಚ್ಚಕ್ಕಾಗಿ 7,83,00,000 ರೂಪಾಯಿ ಮತ್ತು ಅವರ ಊಟ ಉಪಹಾರಗಳಿಗಾಗಿ 2,75,00,000 ರೂಪಾಯಿ, ಪೊಲೀಸ್ ಇಲಾಖೆಯ ಸಲುವಾಗಿ 9,24,00,000 ರೂಪಾಯಿ, ಲೋಕೋಪಯೋಗಿ ಇಲಾಖೆ ಸಲುವಾಗಿ 6,87,00,000 ರೂಪಾಯಿಗಳು, ಒಟ್ಟಾರೆಯಾಗಿ ಸುಮಾರು 28 ಕೋಟಿಗಳು ಅಧಿವೇಶನಕ್ಕಾಗಿ ಸರ್ಕಾರದ ಖಜಾನೆಯಿಂದ ವೆಚ್ಚವಾಗಿವೆ. ಇಲ್ಲಿ ಅಧಿವೇಶನ ನಡೆದಿದ್ದು ವಿಧಾನಸಭೆ ಅಧಿವೇಶನ 63 ಗಂಟೆ 57 ನಿಮಿಷ. ಅದರಂತೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪ 51 ಗಂಟೆ 48 ನಿಮಿಷ. ಒಟ್ಟಾರೆ 115 ತಾಸು ಏನು ಅಧಿವೇಶನ ನಡೀತು. ಈ 28 ಕೋಟಿ ರೂಪಾಯಿ ಖರ್ಚಾದಿದ್ದು ನೋಡ್ರೆ ಪ್ರತಿ ಗಂಟೆಗೆ 24 ಲಕ್ಷ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ವೆಚ್ಚ ಆಯ್ತು ಅಂತ ಹೇಳಿ ಬಯಸ್ತಾ ಇದ್ದೀನಿ. ಆದರೆ ಇಲ್ಲೇ ಅಭಿವೃದ್ಧಿ ಮಾತ್ರ ಶೂನ್ಯ, ಯಾವುದೇ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ಈ ಅಧಿವೇಶನದಲ್ಲಿ ಕೇವಲ 83 ಜನ ಶಾಸಕರು ಮಾತ್ರ ಈ ಪೂರ್ಣಾವಧಿ ಅಧಿವೇಶನದಲ್ಲಿ ಭಾಗವಹಿಸಿದರು. ಉಳ್ಕಾದವರು ಹಂಗೆ ನಾಮಕೆ ವಾಸ್ತೆ ಅಂದಂಗೆ ಸಹಿ ಮಾಡಿ ದಿನಭತ್ಯೆ ಪ್ರಯಾಣ ಭತ್ಯೆಗಳನ್ನ ಪಡ್ಕೊಂಡ್ರದ್ದು ನಾನು ಹೇಳಿ ಬಯಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಬೆಳಗಾವಿ ಅಧಿವೇಶನದಿಂದ ಉತ್ತರ ಕರ್ನಾಟಕ ಭಾಗದ್ದಾಗಲಿ ರಾಜ್ಯದ ಯಾವುದೇ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿಲ್ಲ. ಇದು ಕೇವಲ ಮೋಜು ಮಸ್ತಿನ ಅಧಿವೇಶನ ಎಂದರೆ ತಪ್ಪಾಗಲಾರದು. ಇಲ್ಲೇನಪ್ಪ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಅಧಿವೇಶನದಿಂದ ಈ ಹೋಟೆಲ್ ಮಾಲೀಕರು, ಲಾಡ್ಜಿಂಗ್ ಮಾಲೀಕರು ಇವರೆಲ್ಲ ಉದ್ಧಾರ ಆದರು. ಆದರೆ ಚರ್ಚೆ ಮಾತ್ರ ಶೂನ್ಯಂತೆ, ಅಧಿಕಾರಿಗಳು ಉದ್ಧಾರ ಆದರು, ಅಭಿವೃದ್ಧಿ ಶೂನ್ಯ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಭೀಮಪ್ಪ ಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿ.